السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد. ಸತ್ಯ ಶಾಂತಿ ಸಮುದ್ರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟಂತಹ ನೇತಾರರಾಗಿದ್ದಾರೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅತ್ಯಾಚಾರ ಅನಾಚಾರದಲ್ಲಿ ಮುಳುಗಿದಂತಹ 6ನೇ ಶತಮಾನದ ಜನರಿಗೆ ಮಾನವೀಯತೆಯ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೋಲುತ್ತಿದ್ದ, ತಲೆಗೆ ಬಂಡೆ ಕಲ್ಲನ್ನು ಹಾಕುತ್ತಿದ್ದ, ಸ್ವತಃ ತಂದೆ ತನ್ನ ಕರುಳ ಕುಡಿಯನ್ನು ಜೀವಂತವಾಗಿ ಕೋಲುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ. ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ತಮ್ಮ ಕರುಳ ಕುಡಿಯನ್ನು ಕೊಲ್ಲಬೇಡಿ ನೀವು, ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದ ಅರವರಿಗೆ ಸೌಹಾರ್ದತೆಯ ಪಾಠವನ್ನು ಕಲಿಸಿದರು. ಅದೆಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿಮ್ಮ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸುವವರು ಸ್ವರ್ಗದಲ್ಲಿ ನಾಳೆ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಭೂಲೋಕವಾಸಿಗಳಿಗೆ ನೀವು ಕರುಣೆಯನ್ನು ತೋರಿರಿ, ಆಕಾಶ ಲೋಕದ ಅಧಿಪತಿಯಾದ ಅಲ್ಲಾಹ್ ತಆಲಾ ನಿಮ್ಮಲ್ಲಿ ಕರುಣೆಯನ್ನು ತೋರ್ತಾನೆ ಎಂಬ ಉದಾತ್ತ ಸಂದೇಶವನ್ನು ಸಾರಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಪ್ರೀತಿಯ ಸಹೋದರರೇ, ಇಡೀ ಜಗತ್ತನ್ನೇ ಜಗಜಗಿಸಿದ ಜಗಜ್ಯೋತಿ ಜಗನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಕ್ರಿಮ್ ಜಾರಕ ವಲೌ ಕಾನ ಕಾಫಿರ, ನಿನ್ನ ನೆರೆಹೊರೆಯವನು ಯಾವುದೇ ಧರ್ಮದವನಾಗಲಿ ಆತನನ್ನು ನೀನು ಗೌರವಿಸಬೇಕೆಂದು ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ನಾರಾಯಣ ಗುರು ಎಂಬವರು ಹೇಳುತ್ತಾರೆ, ಪುರುಷಾಕೃತಿ ಪೂಂಡ ದೈವಮೋ ನರವಿದ್ಯಾಕೃತಿ ಪೂಂಡ ಧರ್ಮಮೋ ಪರಮೇಶ್ವರಂ ಪವಿತ್ರ ಪುತ್ರನೋ ಕಾರುಣ್ಯವಾನ್ ನಬಿ ಮಣಿ ಮುತ್ತು ರತ್ನಮೋ. ಮುತ್ತು ನಬಿ ಅವರು ನಿಮ್ಮಂತಹ ಸಾಧಾರಣ ವ್ಯಕ್ತಿ ಅಲ್ಲ, ಅವರು ಯಾರು ಗೊತ್ತೇ, ಕರುಣೆ ಮಹಾಸಾಗರವಾಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತಾರ ಯಾರು ಎಂದು ಕೇಳಿದರೆ, ಅತಿ ದೊಡ್ಡ ವಿಜ್ಞಾನಿ ಯಾರು ಎಂದು ಕೇಳಿದರೆ, ಅತಿ ದೊಡ್ಡ ಸೇನಾಧಿಪತಿ ಯಾರು ಎಂದು ಕೇಳಿದರೆ ನಮಗೆ ಹೆಮ್ಮೆಯಿಂದ ಧೈರ್ಯದಿಂದ ಇದೇ ತಟ್ಟಿ ಹೇಳಬಹುದು, ಅದು ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮುಗಿದಿಲ್ಲ, ಮೈಕೆಲ್ ಎಚ್ ಹಾರ್ಟ್ ನವರು ದಿ ಮೋಸ್ಟ್ 100 ಇಂಪಾರ್ಟೆಂಟ್ ಪೀಪಲ್ಸ್ ಎಂಬ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರ ಕುರಿತು ಹೇಳುತ್ತಿದ್ದಾರೆ, ಮಹಾತ್ಮ ಗಾಂಧೀಜಿಯವರ ಕುರಿತು ಹೇಳುತ್ತಿದ್ದಾರೆ. ಆದರೆ ಮೈಕೆಲ್ ಎಚ್ ಹಾರ್ಟ್ ನವರು ಹೇಳುತ್ತಾರೆ, ಮೈ ಚಾಯ್ಸ್ ಈಸ್ ಒನ್ ಅಂಡ್ ಓನ್ಲಿ ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಲೋಕದಲ್ಲಿ ನಾನು ಹಲವಾರು ನಾಯಕರನ್ನು ಕಂಡೆ, ಆದರೆ ಜಾತ್ಯತೀತವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅತ್ಯಂತ ಯಶಸ್ಸುಗೊಳಿಸಿದ ನಾಯಕರಲ್ಲಿ ನಾನು ಕಂಡ ನಾಯಕರಾಗಿದ್ದಾರೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ನಮಗೆ ಎಲ್ಲಾ ಅರ್ಥದಲ್ಲೂ ಅನುಕರಣ ಮಾಡಲು ಒಬ್ಬ ನೇತಾರರಿದ್ದರೆ ಅದು ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಆಗಿದ್ದಾರೆ ಎಂದು ಹೇಳುತ್ತಾ ಮಾತಿಗೆ ವಿರಾಮ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.